ರಾಜ್ಯಪಾಲರಿದ್ದ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ. ರಾಜ್ಯಪಾಲರ ಆಹ್ವಾನದ ವಿಚಾರವೇ ದೊಡ್ಡ ಕುತೂಹಲವಾಗಿದೆ. ಗವರ್ನರ್ ಆಹ್ವಾನದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇಲ್ಲ ರಾಜಭವನ. ರಾಜ್ಯಪಾಲರಿದ್ದ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಶಿಷ್ಟಾಚಾರದ ಉಲ್ಲಂಘನೆ. ರಾಜ್ಯಪಾಲರ ಆಹ್ವಾನದ ವಿಚಾರ ಈಗ ದೊಡ್ಡ ಕುತೂಹಲ ಕಾರಣವಾಗ್ತಾ ಇದೆ. ರಾಜ್ಯಪಾಲರನ್ನ ಇನ್ವೈಟ್ ಮಾಡಿದ್ಯಾರು, ರಾಜ್ಯಪಾಲರನ್ನ ಬರಮಾಡಿಕೊಂಡಿದ್ಯಾರು, ರಾಜ್ಯಪಾಲರು ಹೇಗೆ ಕಾರ್ಯಕ್ರಮಕ್ಕೆ ಬಂದರು, ಎಲ್ಲವೂ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ. ಇದಕ್ಕೆ ಉತ್ತರ ಕೊಡಬೇಕಾಗಿರುವಂತಹದ್ದು ರಾಜಭವನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೊಡೋದಕ್ಕೆ ರೆಡಿ ಇಲ್ಲ. ಹಾಗಾಗಿ ಈ ಗೊಂದಲ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ರಾಜ್ಯಪಾಲರ ಆಹ್ವಾನದ ಮೇಲೆ ಅನುಮಾನ. ವಿಧಾನಸೌಧದ ಮುಂಭಾಗದಲ್ಲಿ ನಡೆದಂತಹ RCB ವಿಜಯೋತ್ಸವ, CM, DCM, ಗೃಹ ಸಚಿವರು ಸೇರಿದಂತೆ ರಾಜ್ಯಪಾಲರು ಕೂಡ ಇದ್ರು. ಸರ್ಕಾರದಿಂದ ಹೋದಂತಹ ಆಹ್ವಾನವೋ KSEಯಿಂದ ಹೋದಂತಹ ಆಹ್ವಾನವೋ ಅನ್ನೋದು ಈಗಿರುವಂತಹ ಪ್ರಶ್ನೆ. ಇಬ್ಬರೂ ಕೂಡ ಆಹ್ವಾನ ಕೊಟ್ಟಿಲ್ಲ ಅಂದ್ರೆ ರಾಜ್ಯಪಾಲರು ಬಂದಿದ್ದು ಹೇಗೆ? ಅದೊಂದು ಖಾಸಗಿ ಕಾರ್ಯಕ್ರಮ ಆಗಿತ್ತಾ? ಆಹ್ವಾನವಿಲ್ಲದೆ ರಾಜ್ಯಪಾಲರೇ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಹೇಗೆ ಸಾಧ್ಯ? ವಿಧಾನಸೌಧದ ಆವರಣದಲ್ಲಿ ನಡೆದಂತಹ ಕಾರ್ಯಕ್ರಮ. ಒಂದು ವೇಳೆ ಸರ್ಕಾರ ಆಹ್ವಾನವನ್ನು ಕೊಡದೇ ಇದ್ದಲ್ಲಿ ರಾಜ್ಯಪಾಲರಿಗೆ ಶಿಷ್ಟಾಚಾರದ ವ್ಯವಸ್ಥೆಯನ್ನು ಮಾಡಿದ್ದು ಹೇಗೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಇದೆಲ್ಲವೂ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇರುವಂತಹ ಅನುಮಾನಗಳು. ಇದೆಲ್ಲವನ್ನು ಕೂಡ ಬಗೆಹರಿಸಬೇಕಾಗಿರುವಂತಹದ್ದು ರಾಜಭವನ. ರಾಜ್ಯಪಾಲರನ್ನು ಕೇಳಬೇಕು. ನಾನು ಕೇಳೋದು ಏನು ಹೇಳ್ತದೆ ಸರ್, ಗೋವಿಂದ ರಾಜ್ ಅವರು ಆಹ್ವಾನ ಕೊಟ್ಟಿದ್ರ? ನನಗೆ ಗೊತ್ತಿಲ್ಲ, ಅದೆಲ್ಲ ನನಗೇನು ಗೊತ್ತಿಲ್ಲ. ಎಲ್ಲಕ್ಕೆ ಇದನ್ನ ಪೂರ್ಣ ಅವರ ಆಯೋಗ ಎನ್ಕ್ವೈರಿ ಮಾಡ್ತಾ ಇದೆ. ನನ್ನ ಮಾತುಗಳಿಂದ ಯಾವುದು ಇನ್ಫ್ಲೂಯೆನ್ಸ್ ಆಗಬಾರ್ದು. ಸರ್, ಈಗ ರಾಜ್ಯಪಾಲರ ಕಡೆಯಿಂದನೂ ಕೂಡ ಯಾವುದೇ ರೀತಿಯಾದಂಥ ಫೀಡ್ಬ್ಯಾಕ್ ಬಂದಿಲ್ಲ. ಹಾಗಾಗಿ ಇದು ಪ್ರಶ್ನೆಯಾಗಿ ಉಳಿಯುತ್ತೆ. ಸರ್ಕಾರ ಆಹ್ವಾನ ಕೊಟ್ಟಿದ್ರೆ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಅನ್ನುವಂಥದ್ದು ಒತ್ತಾಯ ಸರ್. ನೀವು ರಾಜ್ಯಪಾಲರು ಭೇಟಿ ಮಾಡಿ, ನೀವು ರಾಜ್ಯಪಾಲರನ್ನು ಕೇಳಬೇಕು. ನಾನು ಕೇಳೋದು ಏನು ಹೇಳ್ತದೆ ಸರ್, ಗೋವಿಂದ ರಾಜ್ ಅವರು ಆಹ್ವಾನ ಕೊಟ್ಟಿದ್ರ? ನನಗೆ ಗೊತ್ತಿಲ್ಲ, ಅದೆಲ್ಲ ನನಗೇನು ಗೊತ್ತಿಲ್ಲ. ಎಲ್ಲಕ್ಕೆ ಇದನ್ನ ಮತ್ತಷ್ಟು ಡೀಟೇಲ್ಸ್ ಶ್ರೀನಿವಾಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ಅವ್ರನ್ನ ಕೇಳಿದ್ರು ಗೊತ್ತಿಲ್ಲ, ಇವ್ರನ್ನ ಕೇಳಿದ್ರು ಗೊತ್ತಿಲ್ಲ, ಮತ್ತಿನ್ ಯಾರನ್ನ ಕೇಳಬೇಕು ಅಂಥೇಳಿ ರಾಜ್ಯಪಾಲರನ್ನ ಯಾರು ಇನ್ವೈಟ್ ಮಾಡಿದ್ರು, ಅವರನ್ನು ಯಾರು ಬರಮಾಡ್ಕೊಂಡ್ರು ಅಂತ? ಪ್ರೇಮ್, ಈಗ ಉದ್ಭವ ಆಗ್ತಿರುವಂತಹ ಪ್ರಶ್ನೆಗಳು ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಮಟ್ಟದ ಗೊಂದಲಗಳನ್ನ ಈ ಒಂದು ಕಾರ್ಯಕ್ರಮ ಕ್ರಿಯೇಟ್ ಮಾಡಿರುವಂತದ್ದು. ಇಷ್ಟು ದಿನ ಕಾಲ್ತುಳಿತ ಪ್ರಕರಣ ಚರ್ಚೆ ಆಗಿತ್ತು. ಅದಾದ ನಂತರ ಸರ್ಕಾರ ನಮ್ಮ ಪಾತ್ರವೇ ಇಲ್ಲ, KSE ಇದನ್ನ ಅನುಮತಿ ಕೇಳಿತ್ತು, ಹೀಗಾಗಿ ನಾವು ಅನುಮತಿ ಕೊಟ್ಟಿದ್ವಿ, ಈ ರೀತಿಯಾದಂತಹ ಮಾತುಗಳನ್ನು ಹೇಳಿ ತಾವು ಬಚಾವಾಗುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಿದೆ. ಆದ್ರೆ ಈಗ ಎದ್ದಿರುವಂತಹ ಪ್ರಶ್ನೆ, RCB ವಿಧಾನಸೌಧದ ಮುಂದೆ ನಡೆದಂತಹ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ರಾಜ್ಯಪಾಲರು ಬಂದಿದ್ರು. ಹಾಗಾದ್ರೆ ಈ ರಾಜ್ಯಪಾಲರಿಗೆ ಆಹ್ವಾನ ಕೊಟ್ಟಿದ್ದು ಯಾರು ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಕಾಡ್ತಿದ್ದಾವೆ. ನಾವು ಈಗಾಗಲೇ ಹೇಳಿದಾಗೆ ಸರ್ಕಾರ ಕೂಡ ನಾವು ಆಯೋಜನೆ ಮಾಡಿಲ್ಲ ಅಂತ ಒಂದ್ ಕಡೆ ಹೇಳ್ತಿದೆ, KSE ಕೂಡ ನಾವು ಆಯೋಜನೆ ಮಾಡಿರೋದು ಅಲ್ಲ ಅನ್ನುವಂತ ಮಾತುಗಳನ್ನು ಹೇಳ್ತಿದೆ. ಹಾಗಾದ್ರೆ ರಾಜ್ಯಪಾಲರು ಇಬ್ಬರೂ ಆಹ್ವಾನ ಇಲ್ಲದೆ ಹೇಗೆ ಬಂದ್ರು ಅನ್ನುವಂಥದ್ದು ಇರುವಂತ ಪ್ರಶ್ನೆ. ಯಾಕೆಂದ್ರೆ ರಾಜ್ಯಪಾಲರು ಬರ್ಬೇಕಾದ್ರೆ ಅಲ್ಲಿ ಶಿಷ್ಟಾಚಾರದ ಪ್ರಮುಖವಾಗಿ ಭಾಗವಹಿಸುತ್ತೆ. ಸರ್ಕಾರದ ವತಿಯಿಂದ ಕರೆದ್ರೆ ಸರ್ಕಾರವೇ ಅದಕ್ಕೆ ಶಿಷ್ಟಾಚಾರದ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. ಒಂದ್ ವೇಳೆ ಸರ್ಕಾರ ಕರೆದೇ ಹೋದ್ರೆ ರಾಜ್ಯಪಾಲರು ಯಾರ ಆಹ್ವಾನ ಇಲ್ಲದೇನು ಕೂಡ ಬಂದ್ಬಿಟ್ರ, ಖಾಸಗಿ ಕಾರ್ಯಕ್ರಮನ ಇದು ನಡೆದಿದ್ದು, ಈ ರೀತಿಯಾದಂತಹ ಅನುಮಾನಗಳು ಕಾಡಕ್ಕೆ ಸ್ಟಾರ್ಟ್ ಆಗಿರುವಂತದ್ದು. ಈಗ ಇದನ್ನ ಕ್ಲಾರಿಫೈ ಮಾಡಬೇಕಾಗಿದ್ದು ಒಂದು, ಸರ್ಕಾರ ಮಾಡಬೇಕು, ಹೌದಾ ಸರ್ಕಾರ ಏನಾದ್ರು ರಾಜ್ಯಪಾಲರನ್ನ ಈ ಒಂದು ವಿಜಯೋತ್ಸವಕ್ಕೆ ಆಹ್ವಾನ ಮಾಡಿತ್ತ ಅನ್ನುವಂಥದ್ದು ಒಂದು. ಎರಡನೇದು ರಾಜ್ಯಪಾಲರು ಹೇಗೆ ಬಂದ್ರು, ಆಹ್ವಾನ ಇಲ್ಲದೆ ಬಂದ್ರ, ಯಾರಾದ್ರೂ ಆಹ್ವಾನ ಕೊಟ್ಟಿದ್ರ, ಯಾರು ಕೊಟ್ಟವರು ಆಹ್ವಾನ, ಇದೆಲ್ಲವನ್ನು ಕೂಡ ರಾಜಭವನ ಹೇಳಬೇಕು. ಹಾಗಾಗಿ ಯಾರು ಇದನ್ನ ಸ್ಪಷ್ಟತೆ ಕೊಡ್ತಾರೋ ಅಲ್ಲಿವರೆಗೂ ಕೂಡ ಈ ಗೊಂದಲಗಳು ಮುಂದುವರಿಯುತ್ತೆ. ಅದು ಒಂದಂತೂ ಸ್ಪಷ್ಟ, ವಿಧಾನಸೌಧದ ಮುಂದೆ ನಡೆದಂತಹ ಕಾರ್ಯಕ್ರಮಗಳಲ್ಲಿ ಅನೇಕ ಲೋಪಗಳಾಗಿರುವಂತದ್ದು ಎಲ್ಲರ ಕಣ್ಣಿಗೂ ಕಾಣಿಸಿದೆ. ಅದು ಯಾರಿಂದ ಲೋಪ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಬೇಕಾಗತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಅವತ್ತು ನಡೆದಂತಹ ಕಾರ್ಯಕ್ರಮ ಗೊಂದಲದ ಗೂಡಾಗಿತ್ತು, ಗೋಜಲಿಂದ ಕೂಡಿತ್ತು. ಅವ್ರು ಮಾಡ್ತಾರೆ ಅಂತ ಇವರು ಮಾಡ್ತಾರೆ ಅಂತ ಅವರು, ಇವರಿವರುಗಳ ತಿಕ್ಕಾಟದಲ್ಲಿ, ಇವರಿವರುಗಳ ಗೊಂದಲದಲ್ಲಿ 11 ಜನ ಅಮಾಯಕರ ಪ್ರಾಣ ಹೋಗಿದೆ. ನಮ್ಮೂರ ಕಡೆಗಳಲ್ಲಿ ಮಾರಿ ಜಾತ್ರೆನೇ ಇದಕ್ಕಿಂತ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ.